Hello everyone, welcome to Sunmarga classes. Let us see question number 4 of chapter Gravitation. Mass of an object in various situations is always. See, ಯಾವುದೇ ಆಬ್ಜೆಕ್ಟ್ ನ ಮಾಸ್ ಇದ್ರೆ ಅದು ವೇರಿಯಸ್ ಸಿಚುವೇಶನ್ ಅಲ್ಲಿ ಚೇಂಜ್ ಆಗುತ್ತಾ, ಹಾಗೆ ಇರುತ್ತಾ, ಇನ್ಕ್ರೀಸ್ ಆಗುತ್ತಾ, ಡಿಕ್ರೀಸ್ ಆಗುತ್ತಾ ನೋಡೋಣ. ಆಪ್ಷನ್ ಎ ಇನ್ಕ್ರೀಸಸ್, ಆಪ್ಷನ್ ಬಿ ಡಿಫರೆಂಟ್, ಆಪ್ಷನ್ ಸಿ ಸೇಮ್, ಆಪ್ಷನ್ ಡಿ ಡಿಕ್ರೀಸಸ್. Here, mass is nothing but this is amount of matter present in that particular object. ಆ ಆಬ್ಜೆಕ್ಟ್ ಅಲ್ಲಿ ಎಷ್ಟು ಮ್ಯಾಟರ್ ಪ್ರೆಸೆಂಟ್ ಇದೆ ಅದು ಮಾಸ್ ಇರುತ್ತೆ. ಸೊ ನಾನು ಅರ್ಥಲ್ಲಿದ್ರೆ ಮಾಸ್ ಬೇರೆ, ಮೂನಿಗೆ ಹೋದ್ರೆ ಮಾಸ್ ಬೇರೆ, ಸ್ಪೇಸಿಗೆ ಜುಪಿಟರ್ಗೆ ಹೋದ್ರೆ ಮಾಸ್ ಬೇರೆ 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 ಇರುತ್ತಾ? ಇಲ್ಲ. ಮಾಸ್ ಆಫ್ ಆನ್ ಆಬ್ಜೆಕ್ಟ್ ಇನ್ ವೇರಿಯಸ್ ಸಿಚುವೇಶನ್ ಇಸ್ ಆಲ್ವೇಸ್ ಸೇಮ್. ದ ಕರೆಕ್ಟ್ ಆಪ್ಷನ್ ಇಸ್ ಸೇಮ್. ನೀವು ಅರ್ಥಲ್ಲಿರ್ಲಿ, ಮೂನಲ್ಲಿರ್ಲಿ, ಸ್ಪೇಸ್ ಅಲ್ಲಿ ಇರ್ಲಿ, ಮಾಸ್ ಏನಿರುತ್ತೆ ಸೇಮ್ ಇರುತ್ತೆ. ಹಾಗಿದ್ರೆ ಮ್ಯಾಮ್ ಮೂನಿಗೆ ಹೋದಾಗ ವೇಟ್ ಚೇಂಜ್ ಅಂತ ತೋರಿಸುತ್ತಂತಲ್ಲ, ವೇಟ್ ಚೇಂಜ್ ಅಂತ ತೋರಿಸುತ್ತೆ, ಮಾಸ್ ಅಂತ ಹೇಳಿಲ್ವಲ್ಲ. ಹಾಗಿದ್ರೆ ಮಾಸ್ಗೆ ಮತ್ತೆ ವೇಟ್ಗೆ ಏನ್ ಡಿಫರೆನ್ಸು? ವೇಟ್ ಏನಿದೆ, ದಟ್ ಈಸ್ ನಥಿಂಗ್ ಬಟ್ ಮಾಸ್ ಇಂಟು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಬರಿತೀವಿ ನಾವು ವೇಟ್ ಅನ್ನ, ಅಲ್ವಾ? ಮಾಸ್ ಮೇಲೆ ಎಷ್ಟು ಗ್ರಾವಿಟೇಷನಲ್ ಫೋರ್ಸ್ ಅಥವಾ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಏನ್ ವರ್ಕ್ ಆಗ್ತಾ ಇದೆ ಅದನ್ನ ಮಲ್ಟಿಪ್ಲೈ ಮಾಡಿದಾಗ ಏನ್ ಸಿಗುತ್ತಲ್ಲ ಅದನ್ನ ವೇಟ್ ಅಂತ ಕರಿತೀವಿ. ಸೊ ಮೂನಲ್ಲಿ ಎಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಚೇಂಜ್ ಇರುತ್ತೆ, ಅರ್ತ್ ಅಲ್ಲಿ ಚೇಂಜ್ ಇರುತ್ತೆ, ಹಾಗಾಗಿ ವೇಟ್ ಚೇಂಜ್ ಅನ್ಸುತ್ತೆ, ಮಾಸ್ ಸೇಮ್ ಇರುತ್ತೆ. therefore correct option is option C, same. Increases, wrong. Different, wrong. Option D decreases, this is also wrong. Thank you.